ಸಿದ್ಧಗುಂಟಪಾಳ್ಯ ಪೊಲೀಸ್ ಠಾಣೆಯವರು ಒಂದು ಮನೆ ಕೆಲಸದಾಕೆ ಮಾಡಿರ್ತಕ್ಕಂಥ ಕಳ್ಳತನದ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳ 25ನೇ ತಾರೀಕಿನಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅವರು ಒಂದು ಹೊಸ ಮನೆ ಕೆಲಸದಾಕೆಯನ್ನು ಮಾರ್ಚ್ ತಿಂಗಳಲ್ಲೇ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ದು, ಆಕೆ 13ನೇ ತಾರೀಕು ಮಾರ್ಚ್ ಕೆಲಸಕ್ಕೆ ಬಂದು 15ನೇ ತಾರೀಕು ಬಿಟ್ಟು ಹೋಗಿರ್ತಾಳೆ. ಇದೇ ಸಂದರ್ಭದಲ್ಲಿ ಆ ಮನೆಯ ಮಾಲೀಕರೇನಿದ್ದಾರೆ ಯಾವುದೋ ಕಾರಣಕ್ಕೆ ಹೊರಗಡೆ ಹೋದಾಗ ಈ ಚಿನ್ನಾಭರಣಗಳನ್ನು ಒಂದು ಅವರ ಬ್ಯಾಗ್ನಲ್ಲೇ ಇಟ್ಟು ಹಾಗೆ ಹೊರಗಡೆ ಇಟ್ಟು ಹೋಗಿರ್ತಕ್ಕಂಥದ್ದನ್ನು ಮಹಿಳೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕಂಡು ಬಂದಿರುತ್ತದೆ. ಅದಾದ ಮೇಲೆ ಅವರು ಅದರ ಆಧಾರದ ಮೇಲೆ 25ನೇ ತಾರೀಕು ಮಾರ್ಚ್ ಅವರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದು, ಆ ಮಹಿಳೆಯನ್ನು ತಮಿಳುನಾಡಿನಿಂದ ಪೊಲೀಸರು ಪತ್ತೆ ಹಚ್ಚಿ ಬಂಧಿಸಿ ಆಕೆಯಿಂದ 128 ಗ್ರಾಂ ಚಿನ್ನಾಭರಣ ಮತ್ತು ವಜ್ರದ ಆಭರಣಗಳನ್ನು ವಶಪಡಿಸಿಕೊಂಡಿರ್ತಾರೆ. ಒಟ್ಟು ಮೌಲ್ಯ ಸುಮಾರು 10 ಲಕ್ಷ ರೂಪಾಯಿಗಳು ಅಂತೇಳಿ ಅಂದಾಜಿಸಲಾಗಿದೆ. ಮಹಿಳೆ ಏನಿದ್ದಾಳೆ ಆಕೆ ಧರ್ಮಪುರಿ ಜಿಲ್ಲೆಯವಳಾಗಿದ್ದು ಹಳೆ ಪ್ರಕರಣಗಳು ಯಾವುದೂ ಇಲ್ಲ. ಇದರಲ್ಲಿ ಮತ್ತೆ ನಾವು ಸಾರ್ವಜನಿಕರ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಈ ರೀತಿ ತಮ್ಮ ಮನೆಯಲ್ಲಿ ಮನೆ ಕೆಲಸಕ್ಕೆಂದು ಏನು ನೇಮಿಸ್ಕೊಳ್ತೀರಾ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಅವರ ಪೂರ್ವಾಪರಗಳನ್ನು ತಿಳಿದುಕೊಳ್ತಕ್ಕಂಥದ್ದು, ಮಹಿಳೆಯರೇ ಆಗಲಿ ಪುರುಷರೇ ಆಗಿರಲಿ. ಜೊತೆಗೆ ಅವರಿಗೆ ಮನೆಯ ಎಲ್ಲ ಆವರಣಕ್ಕೆ ಅವರ ಒಂದು ಎಂಟ್ರಿ ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು, ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಅವರಿಗೆ ತೋರಿಸದೇ ಇರತಕ್ಕಂಥದ್ದು ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಈ ರೀತಿ ಹೊರಗಡೆ ಎಲ್ರಿಗೂ ಕಾಣುವಾಗೆ ಇಡದೇ ಇರತಕ್ಕಂಥದ್ದು, ಈ ರೀತಿಯ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಇಲ್ಲದೆ ಹೋದರೆ ಸಾಕಷ್ಟು ಈ ರೀತಿಯ ಮನೆ ಕೆಲಸದವರು ಅಥವಾ ಬಂದು ಏನೋ ಇದು ಮಾಡ್ತಾರೆ ಹೌಸ್ ಮೇಟ್ಸ್ ಆಗಿ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ಕಳ್ಳತನದ ಪ್ರಕರಣಗಳು ಆಗ್ತಕ್ಕಂಥ ಸಂಭಾವ್ಯತೆ ಇರ್ತದೆ. ಅದರಿಂದ ಹೆಚ್ಚು ಮುಂಜಾಗ್ರತೆಯನ್ನು ವಹಿಸಿಕೊಳ್ತಕ್ಕಂತಹ ಅವಶ್ಯಕತೆ